ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಸರಿಯಾಗಿ ನಡೆದಿಲ್ಲ ಅಂತ ನಾಗೇನಹಳ್ಳಿ ಮತ್ತು ಬಳವನಹಳ್ಳಿ ಮತ್ತು ಜಂಗಮನಹಳ್ಳಿದು ಕಾಮಗಾರಿಗಳು ಸರಿಯಾಗಿ ನಡೆದಿಲ್ಲ ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ರು. ಅದ್ರ ಬಗ್ಗೆ ಯಾರು ಸರ್ ಕಂಪ್ಲೇಂಟ್ ಕೊಟ್ಟರು? ಬ್ರಹ್ಮಾನಂದ ರೆಡ್ಡಿ ಒಬ್ಬರೇ ಸರ್. ನೀವು ಬಂದಿರೋದು ನಿಮ್ಮ ಕೋಲಾರ. ತಾವು ಇಲ್ಲೆಲ್ಲ ಇದು ಪರಿಶೀಲನೆ ಮಾಡ್ತಾ ಇದ್ದೀರಿ. ಪರಿಶೀಲನೆ ಮಾಡಿ ಏನು ಕ್ರಮ ತಗೊಳ್ತೀರಿ ಸರ್? ಅದೇ ಅಲ್ಲಿ ಏನು ನ್ಯೂನತೆ ಇದೆ ಅದ್ರ ಬಗ್ಗೆ ನಾವು ಜಿಲ್ಲಾ ಪಂಚಾಯತ್ ನೀವು CEO ಆಗಿ ವರದಿ ಕೊಡ್ತೀರಾ? ಯಾವಾಗ ಕೊಡ್ತೀರಿ ಸರ್? ಅದು ಇನ್ನೂ ಇದೆ, ಜಾಸ್ತಿ ಇದೆ ವರ್ಕ್ಸ್. ಇವತ್ತು ಒಂದೇ ದಿನ ಇನ್ಫೆಕ್ಷನ್ ಇನ್ನು ಇಲ್ಲ ಎಷ್ಟು ವರ್ಕ್ ಸರ್? ಎಷ್ಟು ವರ್ಕ್ಸು ಟೋಟ್ಲು? 31 ವರ್ಕ್ ಇದೆ. 31 ವರ್ಕ್. ಅಮೌಂಟ್ ಎಷ್ಟು ಬರುತ್ತೆ ಅವ್ರ ಪ್ರಕಾರವಾಗಿ? ಇಲ್ಲ 31 ವರ್ಕ್ದು ಎಷ್ಟು ಅಮೌಂಟು ಅದು ಕೊಟ್ಟಿಲ್ವಾ? ಟೋಟಲ್ ಪಂಚಾಯತ್ ಇದೆ, ಬರೀ 1-2 ಗ್ರಾಮ ಮಾತ್ರ. 31ವರೆಗೂ ಒಂದೇ ಪಂಚಾಯತ್ ಇದೆ ಸರ್, ಕೇಸಂಬಲ್ ಅದೇನಾ? ಅಮೌಂಟ್ ಏನು ಇಲ್ಲ, ಇಷ್ಟು ಅಮೌಂಟ್ ಆಗಿದೆ ಅಂತ. ಅದೇ ವರ್ಕ್ ಹೆಸರುಗಳು ಕೊಟ್ಟಿದ್ದಾರೆ ಅಷ್ಟೇ, ಆ 3 ವಿಲೇಜ್ದು. ಸರಿ, ಓಕೆ, ಥ್ಯಾಂಕ್ ಯು. ಚಾನ್ಸಸ್ ಇದೆಯಾ? ಯಾವ ತರ ಕಾನೂನು ಇದು? ಪ್ರಿಯಾಂಕಾ ಗಾಂಧಿ ಇದೇ ಹೇಳ್ತಾರನ? ಪ್ರಿಯಾಂಕಾ ಗಾಂಧಿ ಮುಂದೆ ಮಾತಾಡ್ಲಿ, ಇವರು ಫೈಲ್ ಸಬ್ಮಿಟ್ ಮಾಡ್ತೀನಿ ಅಲ್ಲಿಗೆ. ಇಲ್ಲ ಆಗಿಲ್ಲ ಅಂದ್ರೆ ಅಲ್ಲಿ ಹೋಗ್ತೀನಿ, ನನಗೆ ಗೊತ್ತು. ಈ ತರ ಯಾವ ತರ ಅಗರ್ಕಣೆ ಮಾಡ್ಬಿಟ್ಟು ಎತ್ಕೊಂಡು ಈ ತರ ಮಾಡಿದ್ರೆ ಒಂದೇ ಫ್ಯಾಮಿಲಿನಲ್ಲಿ 30 ಜನ 40 ಜನ ಎತ್ಕೊಂಡು ಮಾಡಿದ್ರೆ ಯಾವ ತರ ಕಾನೂನು ಇದು? ನಮ್ ಪ್ರೂಫ್ ಇದೆ, ನಮ್ಮ ಹತ್ರ ತೋರಿಸಿ. ತೋರ್ಸೋಣ, ತೋರಿಸಿಲ್ಲ. ಮನೆಯವ್ರು ನಿಲ್ಸ್ರೆ, ಎಲ್ಲರೂ ನಿಲ್ಸ್ಕೊಂಡು ಹಗರಣ ಮಾಡಿ 30 ಜನ 40 ಜನ ಎನರ್ಜಿ ನಮ್ಮ ಬಿಲ್ಟಾಗೆಲ್ಲ ಆ ಕಾನೂನು ಇದೆಯಲ್ಲ? ಕರ್ಸೋಣ, ಯಾರಿದಾರ ಅಲ್ಲಿ ಕರ್ಸೋಣ, ಕರ್ಸೋ. ನಾವ್ ಮಾಡಿದ್ರೆ ನಾವು ಶಿಕ್ಷೆ ಅನುಭವಿಸಿವೆ, ನೀವು ಮಾಡಿದ್ರೆ ನೀವು ಅನುಭವಿಸಿ. ತಪ್ಪು ಮಾಡಿದ್ರೆ ಅನುಭವಿಸೋಣ. ಈ 3 ಊರಲ್ಲಿ ಹತ್ರ 1.5 ಕೋಟಿ ಆಗಿದೆ ಸರ್. ಅದರಲ್ಲಿ ಕೆಲಸ ಆಗಿರೋವು ಇದೆ, ಆಗದೆ ಇರೋವು ಇದಾವೆ. ಇವತ್ತು ಅವ್ರ ಪರಿಶೀಲನೆ ಬಂದಿದ್ದಾರಲ್ಲ? ಹೌದು. ಅಕಸ್ಮಾತ್ ಅವ್ರು ಮಾಡಿರೋ ವರ್ಕ್ ಮಾಡಿರೋದನ್ನು ಮೇಲೆ ನೀವು ಮಾಡಿದ್ದೀರಿ ಅಂದ್ರೆ ನಿಮ್ಮ ಮೇಲೆ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಆಯ್ತು, ಕ್ರಮ ತಕೊಳ್ಳಿ. ಅಲ್ಲ, ಕೆಲಸ ಆಗಿರೋದು ಹೇಳ್ತಾ ಇದ್ದೀನಿ ಸರ್, ಮಾಡಿರೋವು ಇದಾವೆ, ಮಾಡದೇ ಇರೋವು ಇದಾವೆ. ಪರಿಶೀಲನೆ ಮಾಡ್ಲಿ ಅವರು, ಅದು ಪರಿಶೀಲನೆ ಮಾಡಿ ಕ್ರಮ ತಗೋಬೇಕು. ಒತ್ತಾಯ ಕ್ರಮ ಮಾಡ್ಲಿ. ನಾವೇನ ತಪ್ಪು ಸುಳ್ಗೆ ಕೊಟ್ಟಿದ್ರೆ ನಮ್ಮ ಮೇಲೆ ಕಾನೂನು ಪ್ರಕಾರ ಮಾಡ್ಲಿ. ಅವ್ರು ಏನಿದ್ದಾರೆ ಅವರು, ನಾವು ತಪ್ಪು ಮಾಡಿದ್ರೆ, ನಾವು ಸುಳ್ಳಾರೋಪ ಮಾಡಿದ್ರೆ ನಾವು ಎಲ್ಲಕ್ಕೂ ರೆಡಿ ಇದೀವಿ ನಾವು. ಆಯ್ತಾ? ನೋಡ್ರಿ ಸರ್, ಇವ್ರು ನಾನು ಕರೆದ್ರು, ನಿಜಾನೇ. ನಾನು ಹೋಗಿದ್ದೆ, 4 ಬಡವ್ರಿಗೆ ಮನೆ ಕಟ್ಕೊಡ್ರಿ, ಅದಕ್ಕೆ ಮೆಟೀರಿಯಲ್ ಹಾಕ್ರಿ. ನಾನು ಹೇಳಿದ್ ನಿಜಾನೇ. ಅದು ನನಗೆ ದುಡ್ಡು ಕೇಳಿಲ್ಲ. ನಾನು ಕೇಳಿದ್ರೆ ಪ್ರೂಫ್ ತೋರಿಸು. ಅದೇ ನೀನು ಕೇಳಿದ್ರೆ ನೀನು ಮಾತಾಡೋಕ್ಕೆ ರೂಲ್ಸ್ ಇದೆ. ನಾನು ತೋರಿಸ್ತೀನಿ ಅವತ್ತು. ಅಣ್ಣ, ಅವತ್ತು ಸೆಟ್ಲ್ಮೆಂಟ್ ಕರೆದಿದ್ದ ದಿವಸ ನಾನು ಹೇಳಿದ್ದೀನಿ, ನೀವೇನು ಅಗ್ರಹಣೆ ಮಾಡಿದ್ದೀರಾ, ನಮ್ಮ ಊರಲ್ಲಿ 4 ಜನಕ್ಕೆ ಮನೆ ಮೆಟೀರಿಯಲ್ ಕೊಡಿ, ನಾನು ಮನೆ ಕಟ್ಸ್ತೀನಿ ಅಂತ ಹೇಳಿದ್ದೀನಿ. ನಾನು ಸೆಟ್ಲ್ಮೆಂಟ್ ಕರೆದ್ರು ನಾನು ಹೋಗಿದ್ದೆ. ಬಟ್ 4 ಜನ ಮನೆ ಇಲ್ಲಪ್ಪ ನಮ್ಮೂರಿಂದ, ನೋಡಿ ಇವ್ರಿಗೂ ಮನೆ ಇಲ್ಲ, ಇರಕ್ಕೆ ಮನೆ ಇಲ್ಲ, ಆ ಮನೆಗೆ ಮೆಟೀರಿಯಲ್ ಕೊಡಿ, ನಾನು ಮನೆ ಕಟ್ಟಿಸ್ಕೊಡ್ತೀನಿ ಅಂತ ನಿಜಾನೇ ನಾನು ಹೇಳಿದ್ದು. ಸೆಟ್ಲ್ಮೆಂಟ್ಗೆ ಹೋಗಿದ್ದೆ, ಬಟ್ ದುಡ್ಡು ಬಗ್ಗೆ ನಾನು ಮಾತಾಡಿಲ್ಲ. ನಾನು ಮಾತಾಡಿರೋದು ಮನೆ ಕಟ್ಕೊಡ್ರಿ ಬಡವ ಮಕ್ಳಿಗೆ. 4 ಜನಕ್ಕೆ ಮನೆ ಇಲ್ಲ, ನಮ್ಮೂರು ಬಿಟ್ಟು ಬೇರೆ ಊರಲ್ಲಿ ಇದ್ದಾರೆ, ಅವ್ರಿಗೆ ಮನೆ ಕೊಡೋಕ್ಕೆ ನಾನು ಮೆಟೀರಿಯಲ್ ಕೇಳಿದ್ದೀನಿ. ನಾನು ಕೇಳಿದ್ದು ನಿಜಾನೇ, ನಾನು ಮನೆ ಕೇಳಿಲ್ಲಲ್ಲ. ನಾನು ದುಡ್ಡು ಕೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಇವರು. ತೋರಿಸ್ಲಿ ಏನು ದುಡ್ಡು ಕೇಳಿದ್ದೀನಿ ನಾನು. ಬೇರೆ ಅವ್ರು ಕೇಳಿದ್ರೆ ನನಗೆ ಗೊತ್ತಿಲ್ಲ. ನಾನು ನೀವು ದುಡ್ಡು ಕೇಳಿದ್ರೆ 50 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದಿರಾ ನೀವು? ಯಾರು ನೀವು? ಅಣ್ಣ ತೋರ್ಸಣ. ಅಲ್ಲ, ಅಧ್ಯಕ್ಷರಿಗೆ ನೀವು 50 ಲಕ್ಷ ದುಡ್ಡು ಕೊಟ್ಟರೆ ನಾನು ಬಿಟ್ಬಿಡ್ತೀನಿ ಅಂತ ಹೇಳಲ್ಲ. ಏನಂತ ಮಾತಾಡ್ರಿ? ಬಡವರಿಗೆ ಬಂದು ಮನೆ ಕಟ್ಸ್ಕೊಡ್ಬೇಕು ಅಂತ ನ್ಯಾಯವಾಗಿ ಬಂದು ಗೌರ್ಮೆಂಟ್ ಅಲ್ಲಿ
ಸ್ಯಾಂಕ್ಷನ್ ಮಾಡ್ಕೊಳಕ್ಕೆ ಇಲ್ಲಿ ಅದನ್ನ ಬಿಟ್ಬಿಟ್ಟು ನೀವು ಮಾತಾಡಕ್ ಅಧಿಕಾರ ಇಲ್ಲ ಇಲ್ಲಿ. ಇವ್ರು ಮಾಡಿದಾರಂತ ಹೌದು ಸಂಬಂಧ ಆಗಿಲ್ಲ. ಅವರು ಕರ್ದವ್ರ ಏನಕ್ಕೆ ನನ್ನ ಸೆಟಲ್ಮೆಂಟ್ ಕರೆದ್ರು? ನನ್ನ ಸೆಟಲ್ಮೆಂಟ್ ಏನ ಕರೆದ್ರು? ಸೆಟಲ್ಮೆಂಟ್ ಏನಂತ ಕರೆದ್ರು? ಮಾತಾಡೋಣ, ಸೆಟಲ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಏನಂತ ಕರೆದ್ರು? ಏನಂತ ಕರೆದಿದ್ದು ಅವ್ರು ಹೇಳೋದು? ಸೆಟಲ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಯಾವ ತರ ಕರೆದ್ರು? ಏನಕ್ಕಂತ ಕರೆದ್ರು ನನ್ನ? ಸೆಟಲ್ಮೆಂಟ್ ಮಾಡ್ಕೊಡೋ ಸೆಟಲ್ಮೆಂಟ್ ಇನ್ನೇನಪ್ಪ? ಇನ್ನೇನಕ್ಕೆ? ಇನ್ನೇನ ಕರೆದ್ರು? ಇನ್ನೇನೋ ಕರೆದ್ರು? ಇನ್ನೇನೋ ಕರೆದ್ರು? ಯಾರು ತಿಂದಿದಾರ ಅವ್ರ ಮೇಲೆ, ನಿಮ್ ಮೇಲೆ ಮುಚ್ಕೊಂಡ್ ಕೂತ್ಕೊಳ್ಳಿ, ಮುಚ್ಕೊಂಡ್ ಕೂತ್ಕೊಳ್ಳಿ. ನಮ್ಮೂರ ಅಗ್ರಹಣ ಆಗಿದೆ, ನಮ್ಮೂರಲ್ಲಿ ಕೇಳಿದ್ದೀನಿ. ನೀನ್ ಯಾವ ನನ್ನ ಕೇಳಕ್ಕೆ? ನಮ್ಮೂರಲ್ಲಿ ಅಗ್ರಹಣ ಆಗಿದೆ, ನೀನ್ ಯಾವ ನನ್ನ ಕೇಳಕ್ಕೆ? ರಾಜೇಂದ್ರ ರೆಡ್ಡಿ ಇವರೇ ಎಲ್ರು ಇವರೇ ಸೇರಿ ನನಗೆ ಪ್ರಾಬ್ಲಮ್ ಜಾಸ್ತಿ ಹಿಂಸೆ ಕೊಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಬರ್ತೀವಿ, ನಾವು ಅಲ್ಲಿಗೆ ಬರ್ತೀವಿ, ಅಲ್ಲೇ ಮಾತಾಡೋಣ ಅಂದ್ಬಿಟ್ಟು ಕರ್ಸ್ಬಿಟ್ಟು ನಾನು ಅಲ್ಲಿಂದ ಇಲ್ಲಿಗೆ ಬಂದ್ರೆ 3 ಜಾಗ ಅವರೇ ಡಿಸೈಡ್ ಮಾಡಿದ್ರು. ಇಲ್ಲಿ ಅಲ್ಲಿ ಮಾತಾಡೋಣ, ಇಲ್ಲಿ ಮಾತಾಡೋಣ ಅಂದ್ಬಿಟ್ಟು ಹೇಳ್ಬಿಟ್ಟು ಲಾಸ್ಟ್ಗೆ KGF ಬಾಲಾಜಿ ಅಲ್ಲಿ ಚೌಡ್ರಿನಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಆನಂದ್ ರೆಡ್ಡಿ ಅನ್ನೋರು ನಮ್ಮ ಹುಡುಗರ ಮೇಲೆ ಒಳಗೆ ಬಂದು ಯಾರಮ್ಮನ ಹಿಂಗೆ ದುಡ್ಡು ಅಂತ ಕೇಳಿದ್ರು. ನಾವು ನಮ್ಮೂರು ಕೇಳಿದ್ವಿ, ಅವ್ರು ಆ ಥರ ರೆಸ್ಪಾನ್ಸ್ ಮಾಡಿದ್ರು. ಅಲ್ಲಿಂದ ಇಲ್ಲಿಗೆ ಬಂದಿದ ತಕ್ಷಣ ಅವತ್ತು ಸಾಯಂಕಾಲನೇ ನನ್ನ ಮೇಲೆ ಕಿಡ್ನಾಪ್ ಕೇಸ್ ಕೊಟ್ಟಿದ್ದಾರೆ. ಯಾರನ್ನ ನೀವು ಕಿಡ್ನಾಪ್ ಮಾಡಿರೋದು? ನಾವು ಅವ್ರನ್ನ ಕೊಡ್ಬೇಕಂತ ನಾವು ಎತ್ಕೊಬಂದು ಗಂಗಾಧರನವ್ರು ಅಲ್ಲಿಂದ ಮಾತಾಡ್ಕೊಂಡು ಬಂದ್ಬಿಟ್ರು ಸರ್. ಸೆಂಟ್ರಲ್ಲಿ ಎದ್ದು ಬಂದ್ಬಿಟ್ರು. ನಾವು ಅವ್ರನ್ನಲ್ಲಿ ನೋಡ್ಕೊಂಡಿರೋಕ್ಕಾಗತ್ತೆ? ನಮ್ಮ ಪಾಡಿಗೆ ನಾವು ಬಂದಿದ್ದೀವಿ, ಅವ್ರನ್ನಲ್ಲಿ ನಾವು ತಂದು ಕೊಡೋಕ್ಕಾಗತ್ತೆ? ಅವರೇ ಊರಲ್ಲಿ ಎಲ್ಲೋ ಇದ್ಕೊಂಡು ನಮ್ಮ ಈ ಥರ ಹಿಂಸೆ ಕೊಟ್ಟರೆ ಯಾವ ಥರ ಕಂಪ್ಲೇಂಟ್ ಕೊಟ್ಟರು ನಮ್ಮ ಮೇಲೆ? ಅವರೇ ಕರ್ಸಿದ್ದು ನಾನು ಬೆಂಗಳೂರಿಂದ ಬಾ ಅಂತ ಮಾತಾಡಿದ್ದೆ ಅವರು. ನನ್ನ ಯಾಕೆ ಅವರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟರು? ಬಗ್ಗೆ ನಾವು ಕೇಳಿದ್ವಿ. ನಾಗಲಹಳ್ಳಿ ಓಟ್ಕುಂಟೆ ಅನ್ನೋದು 3,01,383 ರೂಪಾಯಿ ಹಗರಣ ಆಗಿದೆ, ಏನಪ್ಪ ಗಂಗಾಧರ ಅಂತ ಕೇಳಿದ್ವಿ. ಅವ್ರಂತ ನಂತರ ನಾವು ನಮ್ಗೆ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ, ಬಿಲ್ ಮಾಡ್ಕೊಳ್ಳೋ ಕೆಪಾಸಿಟಿ ಅಂತ ಅವ್ರು ಹೇಳಿದ್ರು. ಆಯಿತು ಅಂತ ನಾವು ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ಬೇಕಂತ ನಾವು ಹೇಳಿದ್ವಿ. ಅಷ್ಟರಲ್ಲಿದ್ದರು. ಆಮೇಲೆ ಅವರು ತೀರ್ಮಾನ ಮಾಡೋಕ್ಕೆ ಕರೆದ್ರು, ನಾನು ಬಂದಿಲ್ಲ. ಆಮೇಲೆ ನಮ್ಮ ಮೇಲೆ ಕಿಡ್ನಾಪ್ ಕೇಸು ಆರೋಪ ಮಾಡಿದ್ರು. ಅವರೇ ಎತ್ತಿಕ್ಬಿಟ್ಟು ಎಲ್ಲಿ ಕಿತ್ತೋ ಗೊತ್ತಿಲ್ಲ. 3 ದಿನ ಆದಮೇಲೆ ಅವರೇ ಕರ್ಸ್ಕೊಬಿಟ್ಟು ಇಲ್ಲ ನಮಗೆ ಕೇಸ್ ವಾಪಸ್ ತಗೊಂಡಿಲ್ಲ ಅಂದರೆ ನಿಮ್ಮ ಮೇಲೆ ಈ ಥರ ಡಬಲ್ಕೆ ಹಾಕಿ ನಮ್ಮ ಹುಡುಗರ ಮೇಲೆ ಎಲ್ಲನೂ ಹುಡುಗರ ಮೇಲೆ ಹಾಕಿ ಅವರ ಹೆಂಗಸರು ಮಕ್ಕಳನ್ನೆಲ್ಲ ಕಳಿಸಿ ಗಲಾಟೆ ಮಾಡಿ ಈ ಥರ ಎಲ್ಲ ದೌರ್ಜನ್ಯ ಮಾಡಿದ್ರು. ನಾನು ಕಾನೂನು ಪ್ರಕಾರ ಏನಿದೆಯೋ ಅದೇ ಮಾಡ್ತೀನಿ, ನಾನು ಸಿದ್ಧವಾಗಿದ್ದೀನಿ. ಇವಾಗೂ ಅದೇ ಮಾಡ್ತಾಯಿದ್ದಾರೆ, ಕರೆಸ್ತಾನೆ ಇದ್ದಾರೆ ಸೆಟಲ್ಮೆಂಟ್ಗೆ. ನಾನು ಬರಲ್ಲ ಅಂತ ನಾನು ಇಷ್ಟು ಮಾತ್ರ ನಾವು ಸರ್. ಇದು ನೋಡಿ, ಈ ಡೇಟ್ಗೆ 18/8/2025 ಈ ಡೇಟಿಗೆ ನಾನು ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದೀನಿ. ಈ ಅರ್ಜಿ ಮುಖಾಂತರ PDO ಆಗಲಿ, ಅಧ್ಯಕ್ಷರಾಗಲಿ, ಯಾರೇ ಆಗಲಿ, ಒಂದು ಇಂಜಿನಿಯರ್ ಆಗಲಿ, ಇದಕ್ಕೆ ನನಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ. ಅವರು ಇದಕ್ಕೆ ರೆಸ್ಪಾನ್ಸ್ ಕೊಡಬೇಕಲ್ಲ, ಇದಕ್ಕೇನಿದೆ ಮಾಹಿತಿ ಕೊಡಿ ಅಂತ ನಾನು ಕೇಳಿದ್ದೀನಿ. ಅವ್ರು ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ಒಂದು PDO ಎಂಡಾಸ್ಮೆಂಟ್ಗಳು ಕೊಟ್ಟಿಲ್ವಾ? ಏನೂ ಇಲ್ಲ ಸರ್. ನೋಡಿ ಸರ್, ಇದು ಈ ಬಿಲ್ ಕಲೆಕ್ಟರ್ ಸೈನ್ ಮಾಡ್ಕೊಟ್ಟಿದ್ದಕ್ಕೆ ಅವ್ರ ಮೇಲೇನು ದಬ್ಬಾಳಿಕೆ ಮಾಡಿದ್ದಾರೆ. ರಾಜೇಂದ್ರ ಅಧ್ಯಕ್ಷರು ಇದು ಯಾಕೆ ನೀನು ಅಷ್ಟು ಬೇಗ ಬ್ರಹ್ಮಾನಂದ ರೆಡ್ಡಿಗೆ ಸೀಲ್ ಮಾಡಿಕೊಟ್ಟೆ ಅಂತ ಕೇಳಿದ್ದಾರೆ. ಅವ್ರಿಗೇನು ಪರ್ಮಿಷನ್? ನನಗೆ ಮಾತಾಡೋಕೆ ಹಕ್ಕಿದೆ, ನಾನು ಕೇಳಿ ಈಸ್ಕೊಂಡಿದ್ದೀನಿ. ಅವ್ರಿಗೇನು ಹಕ್ಕಿದೆ ಇದ್ರ ಬಗ್ಗೆ ಕೇಳೋಕ್ಕೆ? ಇದ್ರ ಬಗ್ಗೆ PDO ಆಗಲಿ, ನಂಬರ್ ಆಗಲಿ, ಈ ಅಧ್ಯಕ್ಷರಾಗಲಿ, ಇವರು ತ್ಯಾಗಾಚಾರ್ಯ ಇದ್ದಾರಲ್ಲ, ಇವರು ಇಂಜಿನಿಯರು, ಅವರಾಗಲಿ, ಯಾರೇ ಆಗಲಿ ನಮ್ಮನ್ನು ಇದೇವರೆಗೂ ರೆಸ್ಪಾನ್ಸ್ ಕೊಟ್ಟಿಲ್ಲ. ಇದಕ್ಕೆ ನಮಗೆ ಜೀವ ಬೆದರಿಕೆ ಆಗ್ತಾ ಇದ್ದಾರೆ. ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ ಅಂತ ಇಷ್ಟು ಮಾತ್ರ ಇದೆ ಸರ್. 4 ಜನಕ್ಕೆ ಒಳ್ಳೇದಾಗಲಿ. ನನ್ನ ಮನೆ ಕೇಳಿಲ್ಲ, ನನ್ನ ಮಕ್ಕಳು ಕೇಳಿಲ್ಲ. ಆಯ್ತಾ? ಏನು ಸತ್ಯ ಇದೆ ಆಚೆ ಬರಲಿ. ಹೌದು, ಏನು ಸತ್ಯ ಇದು ನೋಡಿ ಸರ್. ಅವ್ರು ತಿಂದಿಲ್ಲ ಅಂದರೆ ಅವ್ರು ಹೇಳ್ತಾ ಇದ್ದಾರಲ್ಲ, ನಾವು ಏನು ಮಾಡಿಲ್ಲ ಅಂದರೆ ಮಾಡಿಲ್ಲ ಅಂದರೆ ಅದು ಕಾನೂನು ಪ್ರಕಾರ ಏನಿದೆ ತೀರ್ಮಾನ ಆಗಲಿ. ಕೋರ್ಟ್ ಮುಖಾಂತರ ಏನಿದೋ ಜಡ್ಜ್ ಅವಾಗ ಡಿಸೈಡ್ ಮಾಡ್ತಾರೆ ತಿಂದಿದ್ದಾರಾ ಇಲ್ವಾ ಅಂತ. ನಾವ್ಯಾಕೆ ಹೇಳೋಣ ಸುಮ್ಮನೆ? ನಾವು ಡಾಕ್ಯುಮೆಂಟ್ ಪಕ್ಕ ಕೊಟ್ಟಿದ್ದೀವಿ, ಅದ್ರ ಪ್ರಕಾರ ಏನಿದೆ ಅವರು ಬಂದಿದ್ದಾರೆ ಆಫೀಸರ್ಸು, ಕ್ರಮ ತಗೊಳ್ಳಿ. ಅವ್ರು ಏನಿದೆ ಫಾಲೋ ಮಾಡಲಿ. ನಾವು ಸುಳ್ಳು ದಾಖಲೆ ಮಾಡಿದರೆ ನಮ್ಮ ಮೇಲೆ ಕಾನೂನು ತಗೊಳ್ಳಿ. ರೆಡಿ. ಓಕೆ ಬಿಡಿ. ಇವ್ರಿಗೆ
ಶಕ್ತಿ ಇಲ್ಲ ಮಾಡ್ಕೊಡಕ್ಕೆ. ಎರಡು ಸಲ ಅಂದ್ರೆ 10 ವರ್ಷ ಆಯ್ತು. ಅವ್ರು ಮನೆ ಮಾಡಿಕೊಟ್ಟಿದ್ರೆ ಶಕ್ತಿ ಇಲ್ಲ ಇವ್ರಿಗೆ. ಲಕ್ಷಾಂತರ ರೂಪಾಯಿ ಮಾಮೂಲಿ ಜನ ಎಲ್ಲಿಂದ ಬರುತ್ತೆ? ಕೊಡ್ರಿ. ಎಲ್ಲ ಕೆಲಸ ಮಾಡಿದ್ರೆ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಅದು ಬಗೆಹರಿಸ್ಕೊಳ್ಳೋಣ. ಸಣ್ಣ ಪುಟ್ಟ ಇರ್ತದೆ, ಅದ್ರ ಬಗ್ಗೆ ಏನಿಲ್ಲ. ಏನೋ ಮಾತಾಡೋಣ ಕರೀಲಿ, ನಿಜಾನೇ ಸರ್. ಆದರೆ ನಾವು ಬೈದಿದ್ದು ಅಂತ ಹೇಳ್ತಾ ಇರಲಿಲ್ಲ. ಏನಕ್ಕೆ ಬೈದಿದ್ವಿ? ಅಲ್ಲಿ ನಡೆದಿದ್ದು ಇವಾಗ 5 ಲಕ್ಷ ಕೆಲಸ ಸರ್. ಇದು CC ರೋಡ್ ನಾವು ನಿಂತ್ಕೊಂಡಿರೋದು 5 ಲಕ್ಷ, ಆಗಿರೋದೇ 20,000 ಬಿಲ್. ಅದಕ್ಕೆ ಎಲ್ಲ ಅವ್ರಿಗೆ ಗಮನ ಇಟ್ಕೊಂಡು 1.5 ಕೋಟಿ ಆಗಿಬಿಟ್ಟಿದೆ ಅಂತ 50 ಲಕ್ಷ ಕೊಡಿ ಅಂತ ಕೇಳಿದ್ರು. ಆ ದೇವಸ್ಥಾನದಲ್ಲಿ ಬೇಕಾದ್ರೆ ನಾನು ಸತ್ಯ ಮಾಡ್ತೀನಿ. ಅವ್ರು ಕೇಳಿದ್ರಿಲ್ಲ, ಅವ್ರ ಹುಡುಗನ ಕೇಳಿಸ್ಬಿಟ್ಟು ಆ ದೇವಸ್ಥಾನ ಸತ್ಯ ಮಾಡಿಬಿಡ್ಲಿ. ನಾವು ಕೇಳಿಲ್ಲ ಅಂತ 50 ಲಕ್ಷ ಕೇಳಿದ್ರೆ ಯಾರು ಸರ್ ಸುಮ್ಮನೆ ಇರ್ತಾರೆ? ಅದಕ್ಕೆ ನಾವು ಬೈದ್ವಿ. ಯಾರು ಕೇಳಿದ್ ಸರ್ 50 ಲಕ್ಷ? ಅದನ್ನ ಹೇಳಿ ಸರ್, ಹೇಳೋದು ನೀಟಾಗಿ ಹೇಳಿ. ಯಾರು ಕೇಳಿದ್ರು? ಅವರು ಕಡೆಯಿಂದ ಒಂದು 5-6 ಹುಡುಗರು ಬಂದಿದ್ದರು ಸರ್. ಯಾರ ಹೆಸರು ಹೇಳಿ, ಕರೀರಿ. ಇವರೇ ಇದ್ದರು. ಇವ್ರ ಗೈಡ್ಲೈನ್ಸ್ ಮೇಲೆ ಅವ್ರು ಕೇಳಿರೋದು. ಅಲ್ಲಲ್ಲ, ಇವರು ಗೈಡ್ಲೈನ್ಸ್ ಮೇಲೆ ಫಸ್ಟ್ 50 ಲಕ್ಷ ಕೇಳಿದ್ರು. ಆಮೇಲೆ ಸರಿ ನಾವು ಸುಮ್ಮನೆ ಇದ್ದೆ. ಆಮೇಲೆ ಬಂದು 30 ಲಕ್ಷ ಕೇಳಿದ್ರು. ಆವಾಗ ನಮ್ಮ ಹೊಟ್ಟೆ ಉರಿತು. ಇವಾಗ ಇದಕ್ಕೆ ಮಾಡಿರೋದೇ 5 ಲಕ್ಷ ಕೆಲಸ ಸರ್. ಆಗಿರೋದೇ 25,000 ಇದಕ್ಕೆ ಬಿಲ್ ಆಗಿರೋದು. ಇದೆಲ್ಲ ಇಟ್ಕೊಂಡು ನೀನು 1.5 ಕೋಟಿ ಆಗಿದೆ, ಅದರಲ್ಲಿ ಎಷ್ಟು ಬಿಲ್ ಆಗಿದೆ, ಎಷ್ಟು ಕೆಲಸ ಆಗಿದೆ ಅದೆಲ್ಲ ನೋಡ್ಕೋಬೇಕಲ್ಲ ನೀನು. ಎಷ್ಟು ಕೋಟಿ ಹಗರಣ ಮಾಡಿದ್ದೀನಿ ನೀವು 50 ಲಕ್ಷ ಕೇಳಕ್ಕೆ? ಇವ್ರೇನು ಮಾಡಿಲ್ಲ ಸ್ವಾಮಿ. ಆಯ್ತಪ್ಪ.